ಮಾಡ್ತಾ ಇದ್ದೀನಿ ಪ್ರಿಪ್ರೇಷನ್ ಅಂತ. ಏಕಾದಶಿ ಶುರು ಅವ್ರದ್ದು ಚೆನ್ನಾಗೈತೆ. ಇಲ್ಲ ಅವ್ರು ಆಯಿತು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಮಾಡ್ತಾ ಇದ್ದೀನಿ ಪ್ರಿಪ್ರೇಷನ್ ಅಂತ ಹೇಳಿದ್ರೆ, ನನ್ನ ಮಗಂದು 11 ಮಂತ್ದು ಫೋಟೋಶೂಟ್, ಬೇಬಿ ಫೋಟೋಶೂಟ್. ಅದಕ್ಕೆ ಫ್ಲವರ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಯಾವುದು ಫೋಟೋಶೂಟ್ ಮಾಡ್ತೀನಿ ಅಂತ ನೋಡಿ ಮುಂದೆ. ಏನು ಗೊತ್ತಾ, ಏಕಾದಶಿ ಶುರುವಾಯಿತು. ಅದರಿಂದ ನಾವು ನನ್ನ ಮಗನ ತಿಮ್ಮಪ್ಪನ ಥರ ರೆಡಿ ಮಾಡಬೇಕಂತ ಮಾಡ್ತಾಯಿದ್ದೀವಿ. ನನ್ನ ಪ್ಲ್ಯಾನೇ ಬೇರೆ ಇತ್ತು. ಆ್ಯಕ್ಚುಲಿ ಹೂವಲ್ಲಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ರೆಡ್ಡು ಮತ್ತು ವೈಟ್ ಹೂವು ತರಿಸಿಟ್ಕೊಂಡಿದ್ದೆ ಅಪ್ಪನ ಹತ್ರ. ಆಮೇಲೆ ಏನಾಯ್ತು ಅಂದರೆ ಬ್ಯಾಕ್ಗ್ರೌಂಡು ನಮಗೆ ಸೆಟ್ ಆಗಲಿಲ್ಲ. ಬೇರೆ ಯಾವುದು ಕಲರು ವೈಟ್ ತೊಗೊಂಡ್ವಿ. ವೈಟ್ ಚೂಸ್ ಮಾಡಿದ ಮೇಲೆ ವೈಟ್ ಫ್ಲವರಲ್ಲಿ ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಬೇಳೆಕಾಳು ತೊಗೊಂಡಿದ್ವಿ. ಏನು ದೊಡ್ಡ ಮಾಡ್ಬೇಕು ಹೇಳಿ? ಕಡಲೆಕಾಳು ದೊಡ್ಡ ಮಾಡ್ಬೇಕು. ಚೂರು ದೊಡ್ಡ ಅಗಲ ಮಾಡಷ್ಟೆ. ಇನ್ನು ನಮ್ಮ ಕಿವಿ ಎಲ್ಲ ಬರ್ಬೇಕಿಲ್ಲಿ. ನೋಡಿ, ನಾನೊಂದು ಕಡೆ ಬಿಡಿಸ್ತಾ ಇದ್ದೀನಿ, ಅವಳೊಂದು ಕಡೆ ಬಿಡಿಸ್ತಾ ಇದ್ದಾಳೆ. ನೋಡ್ಬಿಟ್ಟು ಯಾರು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಅವ್ರದ್ದೇ ಚೆನ್ನಾಗೈತೆ. ಇಲ್ಲ, ಅವ್ರದ್ದೇ ಚೆನ್ನಾಗಿರೋದು. ಅವ್ರದ್ದು ಆ್ಯಕ್ಚುಲಿ ಈಸಿ ಇದೆ ಸ್ವಲ್ಪ. ಪಿಕ್ ಮಾಡ್ಕೊಂಡಿದ್ದೀವ್ರಿ ಗೈಸ್. ಅವರು ತಿಂಗಳ ಪ್ರಾಕ್ಟೀಸ್ ಮಾಡ್ತಾರೆ. ಇದೊಂದನ್ನೇ ಪ್ರಾಕ್ಟೀಸ್ ಮಾಡ್ತೀನ ಅಂದರೆ ಡಿಫ್ರೆಂಟಾಗಿ ಪ್ರಾಕ್ಟೀಸ್ ಮಾಡಿದ್ರು ಸಹ ಒಂದು ಐಡಿಯಾ ಇರ್ತೈತೆ. ನಾವು PU ಲಾಸ್ಟ್ ಗೈಸ್ ಪೆನ್ಸಿಲ್ ಹಿಡ್ಕೊಂಡು ಚಿತ್ರ ಬಿಡಿಸಿದ್ದು ರೆಕಾರ್ಡ್ಗೆ. ಮುಂದಕ್ಕೆ ಅವಳು ಬಿಡಿಸ್ತಾರೆ. ಫೈನಲ್ ಆಗಿದೆ. ಇದೊಂದು ಹೇಳಕ್ಕಂತಕ್ಕೆ ಮಾಡೋದಾ? ಚೆನ್ನಾಗಿತ್ತಾ? ಬಟ್ ಇದು ಒಂದೇ ಆಯ್ತು. ಸೊ ಇವಾಗ 11ನೇ ತಿಂಗಳದಲ್ವಾ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ವೈಟು ಹೂವಲ್ಲಿ 11 ಅಂತ ಬರಿತಾ ಇದ್ದೀನಿ. 11 ಕಾರ್ಡೆಯಾ ಬಂತು. ನೋಡಿ, ಇಷ್ಟಾಯಿತು ನಮ್ಮದು ಫೋಟೋಶೂಟಿಗೆ ರೆಡಿ ಮಾಡಿರೋದು. ಇದಕ್ಕೆ 1 ಅವರ್ ಟೈಮ್ ತೊಗೊಂಡಿದ್ದೀವಿ. ಇಷ್ಟು ಮಾಡಿದ್ದೀವಿ. ಈ 1 ಅವರ್ ಟೈಮ್ನ ನನ್ನ ಮಗ ಎಷ್ಟು ಮಟ್ಟಿಗೆ ಫೋಟೋಶೂಟ್ ಮಾಡಿಸ್ಕೊಳ್ತಾನೆ ಅಂತ ಗೊತ್ತಿಲ್ಲ. ಬಂದೆಲ್ಲ ಎಳ್ದಾಗ್ತಾನೆ ನನ್ನ ಪ್ರಕಾರ. ನೋಡೋಣ, ಕರ್ಕೊಂಬಂದು. ನೋಡಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಪಾಪುಗೆ ನಾಮ ಹಾಕೋದಕ್ಕೆ ನಾಮ ತಗೋತಾ ಇದ್ದೀವಿ. ಸಾಕಲ್ಲ ಕಲರ್. ಆಮೇಲೆ ರೆಡ್ ಕಲರ್ ಮಾಡ್ಕೊಂಡಿದ್ದೀವಿ. ಏನು ಮಾಡ್ತಿದ್ದೀವಿ ಅಂದರೆ, ಮಗ ಮಲಗಿದ್ದಾನಲ್ವಾ, ಇವಾಗಲೇ ನಾಮ ಇಡಬೇಕು. ಎದ್ಮೇಲೆ ಇಡೋಕ್ಕೆ ತುಂಬ ಕಷ್ಟ. ಅದಕ್ಕೋಸ್ಕರ ಇವಾಗಲೇ ಇಟ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಎದ್ದೇಳ್ತಾನೆ, ಅದಕ್ಕಾಗಿ. ಇದು ನೋಡಿ ನಮ್ಮ ಜೋ ಮಾಡಿರೋದು ಡಿಸೈನ್. ಇದೇ ಹೇಗಿದೆ.
ಇದು ನಾನು ಮಾಡಿರೋದು ಇದೇ ಹೇಗಿದೆ ಮಾಡಲ್ವಾ? ಇವಾಗ ಇದಿಷ್ಟು ರೆಡಿ ಆಗಿದೆ. ಮಗ ಎದ್ದಿದ್ದಾರೆ, ಅಳಕ್ಕೆ ಶುರುವಾಗಿದೆ. ಇವಾಗಿರೋದು ಟಾಸ್ಕ್ ಅವ್ನಿಗೆ ಬಟ್ಟೆ ಹಾಕೋದು. ಬನ್ನಿ ಕುತ್ಕೊಳ್ಳ. ಚಿಕ್ಕಿ ಕೂರ್ಸಕ್ಕೆ ಟ್ರೈ ಮಾಡ್ತಿದ್ದಾಳೆ, ಆಗ್ತಾ ಇಲ್ಲ. ನನಗೆ ನಮ್ಮ ತಿಮ್ಮಪ್ಪನ ರೆಡಿ ಮಾಡಿ ಫೋಟೋತ್ತಿಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ. ಅಳ್ತಾ ಇದ್ದಾನೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. 1 ಅವರಿಂದ ವೆಯ್ಟ್ ಮಾಡ್ತಾ ಇರೋದು. ಈಗ ಇಬ್ಬರು ಸರ್ಕಸ್ ಮಾಡಿ ಫೋಟೋ ತೆಗೆದ್ವಿ. 2 ಫೋಟೋದಲ್ಲಿ ನೆಗ್ಸಿದ್ದೀವಿ ಅಷ್ಟೇ. ನೋಡಿ, ಇಲ್ಲಿ ಫೋಟೋ ಶೂಟ್ ಎಲ್ಲ ಮುಗಿದ್ರು. ಚೆರಿ ಅವರು ಇಷ್ಟೇ ಹಾಳು ಮಾಡಿದ್ದು, ಜಾಸ್ತಿ ಏನೂ ಹಾಳು ಮಾಡಲಿಲ್ಲ. ತುಂಬ ಅಂತ ನಾವಿಬ್ಬರಲ್ಲಿ ಎಂಡಿಂಗ್ ವಿಡಿಯೋ ಮಾಡ್ಬೇಕಂತ ಕಾಯ್ತಾ ಇದ್ರೆ ನಾವು ಇನ್ನೂ ಆಗ್ತಿದ್ದ ಅಂಕಲ್ ಇಲ್ಲಿ ನಮ್ಮಮ್ಮ ರೆಡಿ ಇದ್ದಾರೆ ಮರ ಇಟ್ಕೊಂಡು ಗೋಡ್ಕೊಳ್ಳೋಕ್ಕೆ. ನೋಡಿ, ನೀಟಾಗಿರೋದಕ್ಕೆ ಇವಾಗ ಸ್ವಲ್ಪ ಬೇಳೆನೂ ಹೆಸರು ಕಾಳು ಎಲ್ಲ ಸಪ್ರೇಟೇ ತೊಗೋಬೋದು ಈಸಿಯಾಗಿ. ಆದರೂ ಒಂದೊಂದು ಆಗುತ್ತೆ, ಏನೂ ಆಗಲ್ಲ. ನಮ್ಮಮ್ಮ ಈ ಥರ ಎಲ್ಲ ಕೇರ್ ಪಡ್ತಾರೆ. ಆಯ್ತು, ನೀವು ನಿಮ್ಮ ಅಜ್ಜಿ ಏನಿಲ್ಲ, ನಾನು ಹಿಡ್ಕೊಂತದ್ರೆ ಕೆಳ ನೋಡೋದಲ್ಲ, ನೀನು ನಾನು ನೋಡ್ಕೊಂಡು ಕುಕ್ಕಿ ಆಗಿ ನಡಿಕೆ ಎಲ್ಲ ನೊಕ್ಕಿ ಎಲ್ಲ ಹಾಕ್ದಂಗೆ ಇಷ್ಟು ನೀಟ್ ಹಾಕಿ ನೋಡಿ ಅಕ್ಕಿ ಬಂದಿಲ್ಲವ. ಅದು ಕೇರಿದ್ರೆ ಬರುತ್ತೆ. ಹಿಂಗೆ ಮರ ತಗೊಂಡು ಹಿಂಗೆ ಕೇರ್ಬೇಕು ಜೊತೆ. ಅದು ವಿಡಿಯೋ ವಾಯ್ಸ್ ಬರ್ತದೆ. ಅಯ್ಯೋ, ನೀವು ಸಾಂಗ್ ಹಾಕಂಗಿಲ್ಲ. ನೀಟಾಗಿ ತೆಗಿತಾ ಇದ್ವಿ ಈ ಥರ. ನನ್ನ ಮಗನ ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ರು, ಡಬಲ್ ಕೆಲಸ ತಗೊಂಡ್ರು. ನಾವಿದೆಲ್ಲ ಕ್ಲೀನ್ ಮಾಡಿಕೊಂಡು ಮಗು ಅಳ್ತಾ ಇದ್ದಾನೆ ಆಲ್ರೆಡಿ. ಒಂದು ಸಮಾಧಾನ ಮಾಡಬೇಕು. ಇವತ್ತಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್. ನೀವು ಅಳ್ತಿದ್ದಾರೆ ನೋಡ್ರಿ, ನಾವೆಲ್ಲ ತೆಗಿಬೇಕು. ನಾನೊಬ್ಳು ಕೂತಿದ್ದೀನಿ. ಎಲ್ಲ ಅವ್ರ ಮಗನ್ ಬಿಟ್ಟು ಮಿಕ್ಸ್ ಮಾಡಿ ಈ ಕಾಳು ಹಾಕ್ಸೋದಂದ್ರೆ